ಭಾರತವು ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ಜನಗಣತಿ ಇಂದಿನಿಂದ ಚಾಲನೆ ನೀಡುತ್ತಿದೆ. ಇದು ದೇಶದ 16ನೇ ರಾಷ್ಟ್ರೀಯ ಜನಗಣತಿಯಾಗಿದ್ದು, ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿ. ಕಾಗದ ಪೆನ್ನು ಪದ್ಧತಿಯನ್ನು ಕೈಬಿಟ್ಟು ಮೊಬೈಲ್ ಆಪ್ ಮತ್ತು ವೆಬ್ ಪೋರ್ಟಲ್ ಮೂಲಕ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಇಂದಿನಿಂದ ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂತಿಮಗೊಳಿಸಿರುವ ವೇಳಾಪಟ್ಟಿಯಂತೆ ಸ್ವಯಂ ಗಣತಿ ಕಾರ್ಯ ಮತ್ತು ಮನೆಗಳನ್ನು ಗುರುತಿಸುವ ಕಾರ್ಯ ನಡೆಯಲಿದೆ. ಸ್ವಯಂ ಗಣತಿ ಕಾರ್ಯದ ಪೋರ್ಟಲ್ 16 ಭಾರತೀಯ ಭಾಷೆಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದ್ದು, ಜನರು ತಾವೇ ಸ್ವಯಂ ಗಣತಿ ವಿವರಗಳನ್ನು ಒದಗಿಸಬಹುದಾಗಿದೆ. ಕೇಂದ್ರ ಸರ್ಕಾರವು ಈ ಬೃಹತ್ ಕಾರ್ಯಕ್ಕಾಗಿ ಸುಮಾರು 11,718 ಕೋಟಿ ರೂಪಾಯಿ ಬಜೆಟ್ ಅನುಮೋದಿಸಿದೆ. ಮೊದಲ ಹಂತದಲ್ಲಿ ಮನೆಯ ಸ್ಥಿತಿಗತಿ, ಸೌಲಭ್ಯಗಳು ಮತ್ತು ಆಸ್ತಿಗಳ ಬಗ್ಗೆ ಗಮನ ಹರಿಸಲಾಗುತ್ತದೆ. ಗಣತಿದಾರರು ಒಟ್ಟು 33 ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಕಟ್ಟಡದ ಸಾಮಗ್ರಿ, ಮನೆಯಲ್ಲಿ ಬಳಸುವ ಧಾನ್ಯಗಳು ಮತ್ತು ಸ್ಮಾರ್ಟ್ಫೋನ್ನಂತಹ ಗ್ಯಾಜೆಟ್ಗಳ ಮಾಲೀಕತ್ವದ ಬಗ್ಗೆ ಮಾಹಿತಿ ಪಡೆಯಲಾಗುತ್ತದೆ. ಎರಡನೇ ಹಂತದಲ್ಲಿ ಜನಸಂಖ್ಯೆ ಎಣಿಕೆ ನಡೆಯಲಿದ್ದು, ಈ ಹಂತದಲ್ಲಿ ವ್ಯಕ್ತಿಯ ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತದೆ. ಡಿಜಿಟಲ್ ಜನಗಣತಿಯು 5 ವಿಶೇಷತೆಗಳಿಂದ ಕೂಡಿದೆ. ನಾಗರಿಕರು ಅಧಿಕೃತ ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಮಾಹಿತಿಯನ್ನು ತಾವೇ ತುಂಬಬಹುದು. ಗಣತಿದಾರರು ಮನೆಗೆ ಬರುವ 15 ದಿನಗಳ ಮೊದಲೇ ಈ ಕಿಟಕಿ ತೆರೆಯುತ್ತದೆ. ಸುಮಾರು 30 ಲಕ್ಷ ಕ್ಷೇತ್ರ ಕಾರ್ಯಕರ್ತರು ಆಂಡ್ರಾಯ್ಡ್ ಅಥವಾ ಐಒಎಸ್ ಆಪ್ ಬಳಸಿ 16 ಭಾಷೆಗಳಲ್ಲಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊದಲ ಬಾರಿಗೆ ಎಲ್ಲಾ ಕಟ್ಟಡಗಳನ್ನು ಡಿಜಿಟಲ್ ಲೇಔಟ್ ಮ್ಯಾಪಿಂಗ್ ಮೂಲಕ ಜಿಯೋ ಟ್ಯಾಗ್ ಮಾಡಲಾಗುವುದು. ಇದು ನಗರ ಯೋಜನೆಗೆ ಸಹಕಾರಿಯಾಗಲಿದೆ. ಸ್ಥಿರವಾದ ಸಂಬಂಧದಲ್ಲಿರುವ ಲಿವ್ ಇನ್ ದಂಪತಿಗಳನ್ನು ವಿವಾಹಿತರು ಎಂದು ಪರಿಗಣಿಸಿ ಜನಗಣತಿಯಲ್ಲಿ ಎಣಿಕೆ ಮಾಡಲಾಗುವುದು. ಜನಗಣತಿಯನ್ನು ಪ್ರತಿನಿಧಿಸಲು ಪ್ರಗತಿ ಮಹಿಳೆ ಮತ್ತು ವಿಕಾಸ್ ಪುರುಷ ಎಂಬ 2 ಲೋಗೋಗಳನ್ನು ಪರಿಚಯಿಸಲಾಗಿದೆ. ಇನ್ನು ಸಾಮಾನ್ಯ ಜನರು ಮಾಹಿತಿ ನಮೂದಿಸುವುದು ಸುಲಭವಾಗಿದೆ. ಗಣತಿದಾರರಿಗೆ ಕಾಯುವ ಅಗತ್ಯವಿಲ್ಲ. ಸರಳವಾದ ಹಂತಗಳನ್ನು ಅನುಸರಿಸಬಹುದು. ನಿಮ್ಮ ಮೊಬೈಲ್ ಸಂಖ್ಯೆ ಬಳಸಿ ಅಧಿಕೃತ ಜನಗಣತಿ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಕುಟುಂಬದ ವಿವರಗಳನ್ನು ಭರ್ತಿ ಮಾಡಿದ ನಂತರ ನಿಮಗೆ ಯುನಿಕ್ ಸೆಲ್ಫ್ ಎನ್ಯುಮರೇಷನ್ ಐಡಿ ಎಸ್ಸಿಐಡಿ ದೊರೆಯುತ್ತದೆ. ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಈ ಎಸ್ಸಿಐಡಿ ತೋರಿಸಿದರೆ ಸಾಕು, ಅವರು ತಕ್ಷಣವೇ ಡೇಟಾ ಪರಿಶೀಲಿಸುತ್ತಾರೆ. ಒಂದು ವೇಳೆ ನೀವು ಆನ್ಲೈನ್ನಲ್ಲಿ ತುಂಬದಿದ್ದರೆ ಗಣತಿದಾರರು ತಮ್ಮ ಫೋನ್ನಲ್ಲಿರುವ ಆಪ್ ಮೂಲಕ ಮಾಹಿತಿ ದಾಖಲಿಸುತ್ತಾರೆ. ಇಂಟರ್ನೆಟ್ ಇಲ್ಲದಿದ್ದರೂ ಆಪ್ ಡೇಟಾವನ್ನು ಆಫ್ಲೈನ್ನಲ್ಲಿ ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಡಿಜಿಟಲ್ ಪದ್ಧತಿಯ ಅಳವಡಿಕೆಯಿಂದಾಗಿ ಜನಗಣತಿಯ ಫಲಿತಾಂಶಗಳು ಹಿಂದಿನ ವರ್ಷಗಳಿಗಿಂತ ಅತ್ಯಂತ ವೇಗವಾಗಿ ಲಭ್ಯವಾಗಲಿದ್ದು, 2027ರ ಕೊನೆಯ ವೇಳೆಗೆ ತಾತ್ಕಾಲಿಕ ಫಲಿತಾಂಶಗಳು ಪ್ರಕಟವಾಗುವ ನಿರೀಕ್ಷೆಯಿದೆ. ತದನಂತರ 2028ರ ಅಂತ್ಯದ ವೇಳೆಗೆ ಸಂಪೂರ್ಣ ವಿವರವಾದ ವರದಿ ಹೊರಬರಲಿದ್ದು, ಕ್ಷೇತ್ರವಾರು ವಿಂಗಡಣೆ ಸೇರಿದಂತೆ ಪೂರ್ಣ ಪ್ರಮಾಣದ ಅಂತಿಮ ದತ್ತಾಂಶವು 2030ರ ವೇಳೆಗೆ ಅಧಿಕೃತವಾಗಿ ಲಭ್ಯವಾಗಲಿದೆ.